ಈ ಮೂಲಕ ಟಾಟಾ ಪಂಚ್ ನಂಬರ್ 1 ಪಟ್ಟಕ್ಕೆ ಏರಿದ್ದು. ನಾಲ್ಕು ದಶಕಗಳ ನಂತರ ಮಾರುತಿ ಕಾರ್ ತನ್ನ ನಂಬರ್ 1 ಪಟ್ಟವನ್ನ ಬಿಟ್ಟುಕೊಟ್ಟಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಭಾರತ ದೇಶದಲ್ಲಿ ಮಾರುತಿ ಕಾರ್ ಎಂದರೆ ದೇಶದ ಕಾರ್ ಅನ್ನೋ ಭಾವನೆ ಇದೆ. 4 ದಶಕಗಳ ನಂತರ ಮಾರುತಿ ಕಾರ್ ತನ್ನ ನಂಬರ್ 1 ಪಟ್ಟವನ್ನು ಬಿಟ್ಟುಕೊಟ್ಟಿದೆ. ಈ ಮೂಲಕ ಟಾಟಾ ಪಂಚ್ ನಂಬರ್ 1 ಪಟ್ಟಕ್ಕೆ ಏರಿದ್ದು. ಟಾಟಾ ನ್ಯಾನೋ ಕಾರ್ ಬಂದಾಗ ನಂಬರ್ 1 ಪಟ್ಟ ಸಿಗುತ್ತೆ ಅಂದುಕೊಂಡಿದ್ದವರಿಗೆ ಅದು ಆಗಲಿಲ್ಲ. ಈಗ ಟಾಟಾ ಪಂಚ್ ಆ ಕನಸಿನ ಗುರಿಯನ್ನ ಗೆದ್ದಿದೆ. ಮಾರುತಿ ವ್ಯಾಗನ್ ಆರ್ 191,000 ಕಾರ್ ಸೇಲ್. ಟಾಟಾ SUV ಪಂಚ್ 2,02,000 ಕಾರ್ ಸೇಲ್. 4 ದಶಕಗಳ ನಂತರ ನಂಬರ್ 1 ಪಟ್ಟಕ್ಕೇರಿದ ಟಾಟಾ. ಭಾರತ ದೇಶದಲ್ಲಿ ಮಾರುತಿ ಕಾರ್ ಎಂದರೆ ದೇಶದ ಕಾರ್ ಅನ್ನೋ ಭಾವನೆ ಇದೆ. 4 ದಶಕಗಳ ನಂತರ ಮಾರುತಿ ಕಾರ್ ತನ್ನ ನಂಬರ್ 1 ಪಟ್ಟವನ್ನ ಬಿಟ್ಟುಕೊಟ್ಟಿದೆ. ಟಾಟಾ ಪಂಚ್ ಕಾರ್ ನಂಬರ್ 1 ಪಟ್ಟಕ್ಕೇರಿದೆ. ಟಾಟಾ ನ್ಯಾನೋ ಕಾರ್ ಬಂದಾಗ ನಂಬರ್ 1 ಪಟ್ಟ ಸಿಗುತ್ತೆ ಅಂದುಕೊಂಡಿದ್ದವರಿಗೆ ಅದು ಆಗಲಿಲ್ಲ. ಈಗ ಟಾಟಾ ಪಂಚ್ ಆ ಕನಸಿನ ಗುರಿಯನ್ನ ಗೆದ್ದಿದೆ. ಟಾಟಾ ಮೋಟಾರ್ಸ್ ಮೊದಲ ಬಾರಿ ಮಾರುತಿ ಸುಜುಕಿಯನ್ನು ಹಿಂದಿಕ್ಕಿ 4 ದಶಕಗಳಲ್ಲಿ ಮೊದಲ ಬಾರಿಗೆ ಭಾರತದ ಕಾರು ಮಾರಾಟದಲ್ಲಿ ಅಗ್ರಸ್ಥಾನ ಪಡೆದು ಐತಿಹಾಸಿಕ ಸಾಧನೆ ಮಾಡಿದೆ. ಆಟೋ ಕಾರ್ ಪ್ರೋ ವರದಿಯ ಪ್ರಕಾರ ಭಾರತೀಯ ವಾಹನ ತಯಾರಕರ ಸಬ್ ಕಾಂಪ್ಯಾಕ್ಟ್ SUV ಟಾಟಾ ಪಂಚ್ ಮಾರುತಿ ಸುಜುಕಿಯ ವ್ಯಾಗನ್ ಆರ್ ಮತ್ತು ಸ್ವಿಫ್ಟ್ ಅನ್ನು ಹಿಂದಿಕ್ಕಿದೆ. 2024ರಲ್ಲಿ ವ್ಯಾಗನ್ ಆರ್ನ್ 191,000 ಕಾರ್ ಮಾರಾಟವಾಗಿವೆ. ಆದರೆ ಟಾಟಾ SUV ಪಂಚ್ 2,02,000 ಯೂನಿಟ್ಗಳನ್ನು ಮಾರಾಟ ಮಾಡುವುದರೊಂದಿಗೆ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇದು ಭಾರತೀಯ ವಾಹನ ಮಾರುಕಟ್ಟೆಯಲ್ಲಿ ಗಮನಾರ್ಹ ಬದಲಾವಣೆ ಆಗ್ತಿದೆ ಅನ್ನೋದರ ಸೂಚನೆಯಾಗಿದೆ. ದೇಶದಲ್ಲಿ ಮಾರಾಟವಾಗುವ ಅಗ್ರ 5 ಕಾರುಗಳಲ್ಲಿ 3 SUV ಕಾರುಗಳು 2023ರಲ್ಲಿ ಮುಂಚೂಣಿಯಲ್ಲಿದ್ದ ಮಾರುತಿ ಸುಜುಕಿಯ ಎರ್ಟಿಗಾ 2024ರಲ್ಲಿ 4ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಪ್ರೀಮಿಯಂ ವಾಹನಗಳು ಮತ್ತು SUVಗಳ ಕಡೆಗೆ ಗ್ರಾಹಕರ ಆದ್ಯತೆಯ ಬದಲಾವಣೆಯು ವಿಶೇಷವಾಗಿ ಈ 10 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆಯ ಮಾರುತಿ ಸುಜುಕಿ ಕಾರಿನ ಮೇಲೆ ಒತ್ತಡವನ್ನು ಉಂಟು ಮಾಡಿದೆ ಎಂದು ವರದಿ ಹೇಳಿದೆ. ಮಾರುತಿ ಸುಜುಕಿ 2018ರಲ್ಲಿ 52% ಮಾರುಕಟ್ಟೆ ಪಾಲನ್ನು ಹೊಂದಿತ್ತು. ಈಗ ಅದರ ಪಾಲು 41%ಕ್ಕೆ ಕುಸಿದಿದೆ. ಮಾರುತಿ ಬ್ರೀಜಾ, ಹುಂಡೈ ಕ್ರೇಟಾ SUV ನಂತರದ ಸ್ಥಾನಗಳಲ್ಲಿವೆ. 2018ರ ಪ್ಯಾಂಡಮಿಕ್ ಮೊದಲ ಕಾರುಗಳ ಮಾರಾಟದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿತ್ತು. ಅದಾದ ನಂತರ ಈ ಮಟ್ಟದ ದಾಖಲೆಯ ಕಾರುಗಳು ಮಾರಾಟ ಆಗಿರುವುದು 2024ರಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿರೋ ಟಾಟಾ ಪಂಚ್ ಉಳಿದಂತೆ ಟಾಪ್ 5 ನಲ್ಲಿಲ್ಲ. ಆದರೆ ಟಾಪ್ 5 ನಲ್ಲಿ 4 ಕಾರ್ ಮಾಡೆಲ್ಗಳು ಈಗಲೂ ಮಾರುತಿ ಹೆಸರಿನಲ್ಲಿವೆ. ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.